ಆಚೆ 3 ದಿನದ ಕಥೆ ಎಲ್ಲ ಗೊತ್ತಾಯಿತು ನಿಮಗೆ. ಮತ್ತೆ ಶುಕ್ರವಾರ ಬಂದು ಶನಿವಾರ ಬೆಳಗ್ಗೆ ಅರ್ಧಳ್ಳಿ ದೇವಸ್ಥಾನ, ರಂಗನಾಥ ಸ್ವಾಮಿ, ಇಲ್ಲಿ ಲಕ್ಷ್ಮೀ ನರಸಿಂಹ ಎಲ್ಲ ಅಭಿಷೇಕ ಮಾಡಿಸಿ ನಾನೇ ಪ್ರಸಾದ ತಗೊಂಡು ಹೋದೆ. 3 ಗಂಟೆ ಬೆಳಗ್ಗೆ ಚೆನ್ನಾಗಿದ್ದಾರೆ, 30% 40% ಆಗಿ 3 ಗಂಟೆ 45 ನಿಮಿಷಕ್ಕೆ ನಮ್ಮ ತಂದೆ ಹೋಗಿ ಆ ತೀರ್ಥದ್ದು ಅಲ್ಲಿ JP ನಗರ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿದ್ದೆ ನಮ್ಮ ಕೊನೆ ತಮ್ಮ. ಆ ಪೂಜೆ ಈಶ್ವರನ ಪೂಜೆ ಮಾಡೋದನ್ನ ಅವ್ರಿಗೆ ಪ್ರದಕ್ಷಿಣೆ ಮಾಡಿ ಆ ಕುಂಕುಮ ಹಣೆಗಿಟ್ಟು ಹಿಂದ್ಗಡೆ ಹೂ ಮಾಡಿಸಿದ ಮೇಲೆ ಆಗಿ ಸೆಕೆಂಡಲ್ಲಿ 120 ಇದ್ದು ಸಡನ್ನಾಗಿ 20 ಬಂದು ಇದಾಯಿತು. ಅಂದರೆ ನಮ್ಮ ತಾಯಿ ನಮ್ಮ ತಂದೆ ಬರೋವರಿಗೆ ಬಂದು ಅವರಿಗೆ ಇದಾಕಿ ಈ ಕುಂಕುಮ ಇಟ್ಟು ಹೂ ಮಾಡಿಸಿದ ಮೇಲೆ ಅವ್ರು ತೀರಿದ್ರು. ಇದು ಇದನ್ನು ಯಾರಿಗೂ ಸಿಕ್ಕಲ್ಲ. ಮತ್ತದಾದಮೇಲೆ ಅಲ್ಲಿಂದ ಬೆಂಗಳೂರಿಂದ ಹೊರಟು 17 ಗಂಟೆ ಕಾಲ ನೀವೇ ನೋಡಿದ್ರಲ್ಲ. ಕಳೆದ 1 ವಾರದಿಂದ ನಾವು ಜೀವನದಲ್ಲಿ ಮರೆಯಲ್ಲ. ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರೂ ನಮ್ಮ ತಾಯಿ ಬಗ್ಗೆ ಅವ್ರಿಗೆ ಯಾರಿಗೂ ಪರಿಚಯ ಇಲ್ಲದನ್ನೆಲ್ಲ ಮಾಡೋದಕ್ಕೆ ನಾವು ಎಷ್ಟು ಕೃತಜ್ಞತೆ ಸಾಲದು ನಮಗೆ. ಮತ್ತು ಅದ್ರ ಜೊತೆಗೆ ಜಿಲ್ಲೆಯ IGPನೇ ಬಂದು 3 ದಿನ ಮಕ್ಕ ಮೂಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಹಗಲು ರಾತ್ರಿ ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಆಮೇಲೆ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಅತಿ ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು IG ಪೊಲೀಸ್ ಇಲಾಖೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ 3 ಡೇಸ್ ಅಲ್ಲಿ ಮಾಡಿ. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸರ್ಕಾರಿ ಗೌರವ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಕೃತಜ್ಞ. ನಾವು ರಾಜಕಾರಣ ಒಂದು ಕಡೆ ಬೇರೆ ವಿಷಯ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅದು ರಾಜಕೀಯದ್ದು ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದು ನಮ್ಮ ತಾಯಿಗೂ ಒಂದು ಅವರು ಸರ್ಕಾರ ಕೃತಜ್ಞತೆ ಸಲ್ಲಿಸಿರೋದಕ್ಕೆ ನಾವು ಒಂದು ಕೃತಜ್ಞತೆ ಹೇಳಬೇಕಾಯ್ತು ಮುಖ್ಯಮಂತ್ರಿಗಳು. ಗೊತ್ತಾಯ್ತಾ? ನಮಗೇನು ಆ ಥರ ಹೇಳಿ ಇದೇನಾಗಲ್ಲ, ಮುಜುಗರ ಏನಿಲ್ಲ. ಮತ್ತು ರಾಜ್ಯದ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಎಲ್ಲ ಬಂದಿದ್ದರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳಿರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರ್ ಅವರು, ಜಾರ್ಜ್ ಅವರು, ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿಯವರು, ಆಮೇಲೆ ಕೃಷಿ ಸಚಿವರು ಎಲ್ಲ ಬಂದು ಅವತ್ತು ನಮ್ಮ ತಾಯಿ, ಆಮೇಲೆ ಸೋಮಣ್ಣ ಸಾಹೇಬರು ಎಲ್ಲ, ಸೋಮಣ್ಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ನಮಗೆ. ಆಮೇಲೆ ಜಮೀರ್ ಅಹಮದ್ ಅವರು ನೆನ್ನೆ ಹೋಗಿ ನಮ್ಮ ತಂದೆ ಆರೋಗ್ಯನೂ ವಿಚಾರಿಸಿದ್ರೆ ನನಗೂ ಫೋನ್ ಮಾಡಿದ್ರು ನೆನ್ನೆ. ನಾವು ಇದೆಲ್ಲ ಹಿಂದೆ ಶಾಸಕರುಗಳು, ಎಲ್ಲ ಪಕ್ಷದ ಶಾಸಕರುಗಳು ಬಂದಿದ್ದರು. ಮತ್ತು ಜಿಲ್ಲೆಯ ಎಲ್ಲ ಕಡೆಯಿಂದ ಸುಮಾರು 45,000 ಜನಕ್ಕೆ ನಾನು ಒಂದು ಇದು ಮಾಡಿಸಿದ್ದೆ. ಬಂದಾಗ ಹೊರಗಡೆ 11 ಗಂಟೆಯಿಂದ ಪ್ರಸಾದ ಪೂರ್ತಿ ಎಲ್ಲ ಖಾಲಿ ಆಯಿತು. ನಿಮಗೆ ಗೊತ್ತಾ, 2 ಕಡೆ ಎಲ್ಲ ಮಾಡಿ ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಜಿಲ್ಲೆ ರಾಜ್ಯದ ಎಲ್ಲ ಕಡೆಯಿಂದ ಲಕ್ಷಾಂತರ ಜನ ಒಂದು ನಮ್ಮ ತಾಯಿಗೆ ಏನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾಡಿದ್ದಾರೆ. ಅದಕ್ಕೆ ನಾನು ಜೀವನದಲ್ಲಿ ಎಂದೂ ಮರೆಯುವಂಥ ದಿನ ಅಲ್ಲ ಅದು.